ವಿಡಿಯೋನ ನೋಡಿಕೊಂಡು ಹಂಗ ಹೋಗಬೇಡಿ. ಲೈಕ್ ಸಬ್ಸ್ಕ್ರೈಬ್ ಮೈ ಚಾನೆಲ್ ಪ್ಲೀಸ್ ಇಲ್ಲಾಂದ್ರೆ ರಾತ್ರಿ ಕನಸಲ್ಲಿ ಬರ್ತೀನಿ. ಪ್ರೇಮಕ್ಕ ಪ್ರೇಮಕ್ಕ ಹಂಗ ಬಂದ್ಬಿಟ್ಟಿಯಲ್ಲ ನಾನು ಕೈಲಾರ್ದ. ಏ ಬಾಲೆ ಟಿಕಳಿ ನಿಂದು ಬೇರೆ. ಅವಾಗಲೇ ನಾನು ಕರ್ದ ಹೊರಗೆ ಬರಲಿಲ್ಲ ಬಾಕಲಿಂದ ಒಳಗೆ ಮಾಡ್ತಿದ್ದೀನಿ. ಯವ್ವ ರೊಟ್ಟಿ ಮಾಡ್ತಿದ್ನಿ. ಯವ್ವ ರೊಟ್ಟಿ ಮುಗಿಸತ್ಲೇನ ಕೈ ತಕ್ಕೊಂಡು ಇನ್ನೇನು ಬರೋಣ ಅನ್ನತ್ಲೇನ ಓಡ್ಕೊಂಡ್ ಬಂದ್ಬಿಟ್ಟಿ ನೋಡು. ಬಾಲೆ ಬಾ ಸುದ್ದಿ ಮಾತಾಡ್ಕೊಂತಾರೆ ನಿಂತು ಬಿಟ್ಟಲ್ಲ. ಬಾ ಇನ್ನೇನು ಶಾಂತ ನೋಡಿದ್ರೆ ಬೈತಾಣೋ ನಿನಗೆ. ಬಾ ಮಾಡ್ಬಾ ಕೆಲಸ. ಹಾಂ ಏಮ್ಮ ಏನು ಬೇ ಮುದುಕವ ಏನು ನಾಷ್ಟ ತಿಂದೇನೆ? ಹ್ಞೂ ತಿಂದೇನಿ. ಮಾಡಿಟ್ಟಿದ್ಲು ಗಿಟ್ಟಿನ ಅದನ್ನ ತಿನ್ಕೊಂಬಂದೆ ನೋಡು ಬರುತ್ತೆ. ಯಮ್ಮ ಏನದು ಗಿಟ್ಟಿ? ಇನ್ನೇನು ಬಿಡುವ ನನ್ನ ಸೊಸಿ ಮಾಡೋ ರೊಟ್ಟಿ ಎದ್ದಕ್ಕೂ ಬೇಡ. ತಿಂತಾವ್ ಮಾಡ್ತಾಳ ದಪ್ಪ ತಿನ್ನಾಕ ಆಗಲ್ಲ ಅಂತ ರೊಟ್ಟಿ ಬಡಿತಾಳ ನನ್ನ ಸೊಸಿ. ಅಯ್ಯ ಬಿಡಬೇ ಹೋಗ್ಲಿ ಪಾಪ ಎಲ್ಲ ಕೆಲಸ ಮಾಡಿ ರೊಟ್ಟಿ ಮಾಡಿ ಕೊಟ್ಟಲ್ಲ ನಿನಗೆ. ಅದ್ರ ಪುಣ್ಯ ಅಂತ ಅನ್ಕೊ ನಿನಗೆ. ಇಂಥ ಸೊಸಿ ಸಿಗ್ಬೇಕಲ್ಲ ನಿನಗೆ. ಪುಣ್ಯ ಮಾಡ್ಬೇಕು ನೀನು. ಹ್ಞೂ ಪುಣ್ಯನ ಮಾಡನಿ ಅದಕ್ಕೆ ರೊಟ್ಟಿ ಬದ್ಲಿ ಗಿಟ್ಟಿ ಕೊಟ್ಟಾಳ. ಅಮ್ಮ ತಿಮ್ಮನೆಗೇನು ಮಾಡಬೇ ನಿನ್ನ ಸೊಸಿ ನಾಷ್ಟನ? ಹಾಂ ಮಾಡಳವಾ? ಅದೇನೋ ಹೊಸದು ರೇಪ ಏನೋ ಮಾಡಿದ್ಲವ ಅಂತದಂತ ಅದೇನ ಮಾಡಿ ಕೊಟ್ಟಿದ್ಲು. ಚಲೋ ಇತ್ತು. ತಿಂದೇನಿ ಭಾರಿ ಬೆಸ್ಟ್ ಇತ್ತು. ಒಂಥರ ಪೇಪರ್ ಗತೆ ಇತ್ತು. ಅಮ್ಮ ಅದು ರೆಸಿಪಿ ಪೇಪರ್ ದೋಸೆ ಮಾಡ್ಕೊಟ್ಟಿರ್ಬೇಕನ್ಸುತ್ತ ನಿಮ್ಮ ಸೊಸಿ ಅದಲ್ಲ. ಹ್ಞೂ ನಂಗಿತ ಅಂತದ ಮಾಡಿದ್ ನೋಡು. ತೆಳ್ಳ ಮಾಡ್ಬಿಟ್ಟಿದ್ ನೋಡು. ಪೇಪರ್ ಗತಿ ಆಗ್ಬಿಡ್ತು. ಅದು ಆಕಿ ಮುಖನ ಕಾಂತಿತ್ತೇನೋ ಅನ್ನೋ ಗತಿನ ಮಾಡಿದ್ಲವ. ಆದ್ರೆ ಭಾರಿ ಚಲೋ ಮಾಡಿದ್ಲು ನೋಡು ನನ್ನ ಸೊಸಿ. ಪುಣ್ಯ ಮಾಡಿಬಿಡುವ ಪುಣ್ಯ. ಒಳ್ಳೆ ಸೊಸಿನ ಪಡ್ದಿ. ನನಗೈತಿ ರೊಟ್ಟಿ ಮಾಡಂದ್ರೆ ಗಿಟ್ಟಿ ಮಾಡ್ತೈತಿ ನಮ್ಮ ಸೊಸಿ. ಅಯ್ಯ ಬಿಡ್ಬೇ ನೀ ಮಾತಾಡದ. ಬರೀ ಇಂಥದ ನೋಡಿ ಮಾತಾಡೋದು. ಏನು ಮಾಡಾಕತ್ತೀರಿ? ಮಾತು ತೊಗೊಂಡು ನಿಂತ್ಕೊಂಡ್ಬಿಟ್ರಲ್ಲ. ಬಡ ಕಳೆ ತೆಗಿರುವ ಕೆಲಸ ಮುಂದೆ ಹೋಗ್ಬೇಕ ಏನು ಬೇಡ? ಮಾತು ತೊಗೊಂಡು ನಿಂತು ಬಿಡ್ತೀರಿ ಅಷ್ಟ. ಯಾಕ ಈಗ ಬಂದೇವಿ. ಒಂದೀಟು ರೆಸ್ಟ್ ಮಾಡ್ಬಿಟ್ಟು ಮಾಡ್ತೀವಿ. ರೆಸ್ಟ್ ಮಾಡ್ತೀರಾ? ರೆಸ್ಟ್ ಮಾಡ್ತೀರಾ ಅಂದ್ರೆ ಒಂದು ಸ್ವಲ್ಪ ಹಾಸಿಗೆ ತೆಲುಗುಂಬು ತಂದು ಕೊಟ್ಬಿಡ್ಲೇನು? ಇಲ್ಲೇ ಹಾಸ್ಕೊಂಡು ಮಕ್ಕೊಂಬಿಡಂತಿ. ಅಯ್ಯೋ ಯಾಕ ಹಂಗಲ್ ಬಿಡ. ಇನ್ನಂಗೆ ಬಾ ಸುಬ್ಬವ್ವ. ಹೊಟ್ಟೆ ತುಂಬ ತಿನ್ಕೊಂಬಂದಿರ್ತೀರಿ ಮತ್ತು ಕಣ್ಣಿಗೆ ತಂಪು ಅನ್ಸುತ್ತೆ. ಅದಕ್ಕೆ ಹೇಳ್ದು ಒಂದು ಗಾದಿ ಒಂದು ತೆಲುಗುಂಬು ಹಾಸಕ್ಕೇನು ತಂದು ಕೊಟ್ಬಿಟ್ನಂದ್ರೆ ಹೊಚ್ಕೊಂಡು ಚೂರು ಮಲ್ಕೊಂಡ್ಬಿಡ್ರಿ. ಮುಗ್ದ ಹೋಗ್ಬಿಡ್ತಲ್ಲ ಇವತ್ತಿನ ದಿನದ ಕೆಲಸ. ಏ ಬಿಡ್ಬೇ ಹೋಲೆ ತಗ. ಏನು ಮಾತಾಡ್ತಾರ ಏನು? ಶಾಂತು ಏನು ಬೇಮ್ಮ ಹೇಳು. ಶಾಂತು ನಿನ್ನ ಮಗದ ಹುಡುಗಿ ನೋಡಿಯೇನ? ಯಾಕೆ ಬೇಮ್ಮ ಹುಡುಗಿ ಏನಾರು ನೋಡ್ಬಿಟ್ಟೇನ ಮತ್ತೆ ನನಗೆ ಕೇಳಾರ್ದ? ಅವ ಕಾಲೇಜ್ ಓದಾಕತ್ತಾನ. ಎಲ್ಲ ಮುಗಿಸ್ಲಿ ಕೆಲಸ ಮಾಡಲಿ ಆಮೇಲೆ ನೋಡ್ತೀನಿ ಹೆಣ್ಣನ. ಈಗ ಎದಕ್ಕದ ಚಿಂತಿ ಮಾಡಿದ ಕೆಲಸನ ಮಾತು ಜಾಸ್ತಿ ಆಗ್ಬಿಟ್ಟು ನೋಡು. ಯವ್ವ ಹಂಗೆ ಕೇಳಿದ್ನಿ ಬಿಡ. ಹಂಗ್ಯಾಕೆ ಮಾಡ್ತೀವಿ? ಎಂತಕ್ಕೆ ಸೊಸಿ ಕರ್ಕೊಂಡ್ಬಂದ್ಬಿಟ್ಟ ನೀನು? ಅದಕ್ಕೆ ನಮ್ಮ ಮನೆ ಸೊಸಿ ಐತಲ್ಲ ಅಂತ ಬೇಡ. ಒಳ್ಳೆ ಇವನ್ ಇರ್ಬೇಕು ನೋಡು. ಅಂತ ಸೊಸಿ ಕರ್ಕೊಂಡ್ಬರ್ಬೇಕು. ಅದಕ್ಕೆ ಹೇಳಿದ್ನೆ ಯವ್ವ. ಹ್ಞೂ ಬೇಮ್ಮ ನಾಳೆ ನನ್ನ ಮಗಿಗೆ ಏನಾರು ನೋಡಕ್ಕೆ ಹೋದ್ನಿ ಅಂದ್ರೆ ನೀನು ಕರ್ಕೊಂಡು ಹೋಗ್ತೀನಿ. ಇಲ್ಲ ಅಂದ್ರೆ ನಿನಗೆ ಹೇಳ್ತೀನಿ ಸೊಸಿ ಹುಡ್ಕೊಂಬರುವಂತಿ ಬಿಡು. ಹಂಗಂತೀಯ? ಹಾಂ ಸರಿ ಮತ್ತೆ. ಲೇ ಪ್ರೇಮಿ ಹೇಳ ಅಕ್ಕ. ಏನು ಸುಬ್ಬಕ್ಕ ಏನು? ಲೇ ಪ್ರೇಮಿ ಸಾವಿ ಮಗಳು ಅದಿಲ್ಲೇ ನಿಶಾಳಲ್ಲ ಆಕಿ ಇವ್ರ ಮಗನ ಪ್ರೀತಿ ಮಾಡ್ತಾಳೆ. ಪ್ರೀತಿ ಈಕಿ ಗೊತ್ತೈತಿ ಅನ್ಸುತ್ತೆ. ಯಾಕಂದ್ರೆ ದಿನ ಅವ್ರ ಮನೆಗೆ ಬಂದು ಹೋಗ್ತಾಳ. ಹಂಗಂತೀಯ? ಎದ್ರು ಇರ್ಬೋದವ. ಆದ್ರೆ ಸಾವಿಗೆ ಗೊತ್ತಾತಂದ್ರೆ ಮದುವೆ ಮಾಡಿಸ್ಕೊಡ್ತಾಳ. ಅವಳು ಮದುವೆ ಮಾಡಿಸ್ಕೊಡ್ತಾಳ. ನಿಶಾನ ಸಾಯ್ತಾಳ ಹೊರತು ಇವ್ರ ಮನೆಗೆ ಮದುವೆ ಮಾಡ್ಕೊಡಲ್ಲ ಆಕಿ. ಹೌದಾ ಅಕ್ಕ? ನಾನು 2 ಸತಿ ನೋಡೀನಿ ಅವ್ರ ಮನೆಗೆ ಬಂದು ಹೋಗೋದು. ಆಮೇಲೆ ಈಕಿಗೆ ಶಾಂತಕ್ಕಗ ಆ ಹುಡುಗಿ ಅತ್ತಿಯರ ಮಾವರ ಅಂತ ಕರೀತಾಳ. ಮದುವೆ ಆಗಕ್ಕಿಂತ ಮೊದ್ಲನ ಅತ್ತಿ ಮಾವ ಅಂತ ಹಿಂದಿಂದ ಬಾಲದ ಗತಿ ಅಡ್ಡಾಡ್ತಾಳ. ಗೊತ್ತಾ? ಹ್ಞೂನ್ಲೇ ನನಗೂ ಗೊತ್ತೈತಿ. ಎಲ್ಲ ವಿಷಯ ಗೊತ್ತೈತಿ. ಈ ವಿಷಯ ಹೋಗಿ ಸಾವಿತ್ರಿಗೆ ಹೇಳ್ಬಿಟ್ರೆ ಬೆಸ್ಟ್ ಆಗುತ್ತೆ ನೋಡು. ಬೆಸ್ಟ್ ಆಗುತ್ತಾ? ಬಾಯ್ ಮುಚ್ಚಬೇ. ಅಲ್ಲಿಂದ ಹೋಗಿ ಇಲ್ಲಿಂದ ಹೋಗಿ ಅಲ್ಲಿಗೆ ಪಿಟ್ಟಿಂಗ್ ಇರೋದನ್ನ ಬಿಡಬೇ ಮದ್ವಿ. ನನಗ ಮುದಿ ಬಂದಿ. ಯಾಕ ನೀನು ಮುದಿ ಕೆಗಂಗಿಲ್ಲನ? ಹಿಂಗ ಹರಡಿಕೆ ಗತಿನೇ ಇರ್ತೀಯನ? ಎಲ್ಲ ಕ್ರಮ ಮುದ್ವಿ ಸುಮ್ಮನಿರಬೇ. ಎಲ್ಲಾರು ಒಂದಿಲ್ಲೊಮ್ಮೆ ಮುದುಕರಾಗದ ಶಿವ ಕರ್ಕೊಂಡಾಗ ಶಿವ ಅಂತ ಹೋಗದ ಬೇ. ಸುಮ್ಮನಿರಬೇ ಮುದುಕಿ. ಯವ್ವ ಏನು ಕರ್ಮ ಯವ್ವ. ಬಿಸಿಲು ನೆತ್ತಿಗೆ ರಾಕತೈತಿ. ಮಾರು ಸಿಕ್ಕ್ರ ಹೊಲ ಸಿಕ್ಕಂಗೆ ನೋಡು. ಮುಂದೆ ಹೋಗಲ್ರಿ ಎಲ್ಲಿ ಕುಂತಲ್ಲೇ ಕುಂತೀರಿ ನೋಡು.
ಬಡ ಬಡ ಕೆಲಸ ಮಾಡ್ರೆ ಯವ್ವ ಬಿಸಿಲು ನೋಡು ಹೆಂಗೆ ನೆತ್ತಿಗೆ ಏರಾಕತೈತಿ. ಏ ಶಾಂತಕ್ಕ ಮಾಡ್ತಿ ತಡಿವಾ ಮಾಡಾಕತ್ತೇವಿ ಒಂದಿಟ್ಟು ಎಲ್ಲಾಡಿ ಕೆಕ್ಕೊಣ ಅಂತ ಮಾತಾಡ್ತಿದ್ವಿ ಅಷ್ಟೇ. ಹ್ಞೂ ಎಲ್ಲಾಡಿಕೆ ಚೀಲನ ತಂದುಬಿಟ್ರೇನ? ಹ್ಞೂ ಹಾಕ್ಕೋರಿ ಎಲ್ಲ ಅಡಿಕೆನ ಹಾಕ್ಕೋರಿ ಎಲ್ಲನೂ ಹಾಕ್ಕೋರಿ. ಏಕ ಏಕ ನಾನಿವತ್ತು ಉಪವಾಸ ಏಕ. ಹ್ಞೂ ಅದಕ್ಕೆ ಏಕ ಸ್ವಲ್ಪ ಗಿರ್ಮಿಟ್ಟಿ ಬಜಿ ಇರ್ಲಿಲ್ಲ ಅಂದ್ರೆ ಮಿರ್ಚಿ ತರಿಸ್ಕೊಡ ತಿಂತೀನಿ ಮಧ್ಯಾಹ್ನ. ಅಷ್ಟನ ಮಚ್ಚ ಚಾ ಬೇಡನ? ಯಾಕ ಹಂಗ ಒಂದ್ 3 ಕಪ್ ಚಾ ತರಿಸ್ಬಿಡು, ಗಟ ಗಟ ಕುಡಿದ್ಬಿಟ್ಟು ಎಲ್ಲ ಕೆಲಸ ಮಾಡ್ತೇನೆ ನೋಡು. ಹೌದು ಸುಬಿ, ಬೆಳಿಗ್ಗೆ ಏನ್ ತಿಂದಿದ್ದಿ ಮತ್ತೆ ಉಪವಾಸ ಬಂದ್ಬಿಟ್ಟೇನ ಪಾಪಲ್ಲ. ಏವಾ ಇವತ್ತು ಉಪವಾಸ ಅಲ್ಲನ, ಯಾರ್ ತಾಟು ಉಪ್ಪಿಟ್ಟು ಬಡ್ದು ಬಂದೇನ್ ನೋಡು. ಅದ್ರ ಜೊತೆ ಒಂದೆರಡು ಬಾಳೆಹಣ್ಣು 1-3 ಕಪ್ ಚಾ ಹಂಗ ಶೇಂಗಾಕಾಳು ಹುರ್ಕೊಂಡು ಮನೇಲಿಂತ ಇಲ್ಲಿ ಹೊಲ್ತನ ತಿನ್ಕೊಂತ ಬಂದೇನ್ ನೋಡ್ವಾ. ಮತ್ತೆ ಮಧ್ಯಾಹ್ನ ಆತಲ್ಲ ಮತ್ತ ಹೊಟ್ಟಿ ಒಂಥರ ಗುರುಗುರ ಅನ್ನೋದಲ್ಲ, ಅದಕ್ಕೆ ಹಾಕತ್ತೀನಿ ಶಾಂತಕ್ಕಗ. ಅಯ್ಯಕ್ಕ ಇದು ಎಂತ ಉಪವಾಸ? ಹೊಟ್ಟಿ ತುಂಬಿಕೊಂಡು ಆಮೇಲೆ ಉಪವಾಸ ಮಾಡೋದನ? ಹೊಟ್ಟಿ ತುಂಬ ಉಪವಾಸ ಇದು? ಎಲ್ಲಿ ಬಿಡ್ಲಿ ನನ್ನ ಹೊಟ್ಟಿ ಕಣ್ ಬಿಡ್ಬೇಡ. ಹೊಟ್ಟಿ ಕಣ್ ಬಿಟ್ಟಂದ್ರೆ ಹೊಟ್ಟಿ ಜಾಡಿಸ್ತೈತೆ ನೋಡು. ಹೊಟ್ಟಿ ಜಾಡಿಸಿದ್ರೆ ಇಲ್ಲೇ ಹೊಲದಾಗ ಹೋಗಿ ಕುಂದ್ರಬೇಕಾಗತ್ತೆ ನಾನು. ಮತ್ತೆ ಆಮೇಲೆ ಶಾಂತಕ್ಕ ನಂಗೆ ಅಲ್ಲಿ ನಿಂತ್ಬಿಟ್ಟು ಕರಿತಾ, ಸುಬಿ ಸುಬಿ ಎಲ್ಲೋಗಿ ಸುಬ್ಬಿ ಮುಗಿದಿಲ್ಲ ನಿನ್ನ, ಬಾ 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 ಅಂತ ಕರಿತಾ ನೋಡು ಹೊಲಕ್ಕೆ ಕೆಲ್ಸಕ್ಕೆ. ನೀವು ಕೆಲಸ ಮಾಡ್ರಿ, ಅಲ್ಲಿ ಗೌಡ್ರು ಬಂದಾರ ಸ್ವಲ್ಪ ಹೋಗ್ಬಿಟ್ಟು ಬರ್ತೇನೆ. ಶಾಂತಕ್ಕ ಲೇ ಮುದುಕಿ ಕೇಳಿಸ್ಕೊಂಡೆನ? ಅಲ್ಲಿ ಪಕ್ಕದ ಮನೆಯವ ಯಾವ ಜೊತೆನ ಓಡೋಗ್ಬಿಟ್ಟಣ. ಈಗ ಬಂದು ನಮ್ಮ ಮನೇಲಿ ರೊಯ್ ಅಂತಂದ್ಬಿಟ್ರೆ ಆಗ ತೆಗೆದು ಅಳ್ತಾಳ ಒಂದ ಸೌನ ಅಳ್ತಾಳ. ಯಾರ ಮನೆ ವಿಷಯ ಬೇಡ ಮನಿನ? ಅಯ್ಯ ಹುಚ್ಚಿ, ಆ ಮುಳಿ ಮನೆ ಬಸ್ಸಿಲ್ಲನ ಅವಳ ವಿಷಯ ಹೇಳ್ತಾ ಇರೋದು. ಆಕೆ ಗಂಡ ಆ ಕುಂಟಿ ಮನೆಯೊಳಗಿದ್ಲಲ್ಲ ಬಾಡ್ಗಿ, ಆಕಿನ ಜೊತೆ ಓಡೋಗ್ಬಿಟ್ಟ ಗೊತ್ತನ? ಅಯ್ಯಯ್ಯವ ಇಷ್ಟು ವಿಷಯ ಗೊತ್ತಾ ನಿಮ್ಗೆ? ನಿಮ್ಗೆ ಇಷ್ಟ ವಿಷಯ ಗೊತ್ತಿದ್ರೆ ನನಗೆ ಇನ್ನೂ ಸ್ವಲ್ಪ ವಿಷಯ ಎಲ್ಲ ಗೊತ್ತಿತ್ತು. ಆ ಹೊಲ್ದಾಗ ಅದ ಗೌಡ್ರ ದ್ಯಾಮಕ್ಕ ಅವ್ರ ಹೊಲ್ದಾಗ ಅವ ಇವದನಲ್ಲ ರಾಮ್ಯನ ಜೊತೆ ಆಕೆ ಯಾರೇ ಬಾಕಿ ಕೊಪ್ಪಳ ಸಂಗಿ, ಆಕೆ ಇಬ್ಬರದು ಡೂಯೆಟ್ ಸಾಂಗಿಂಗ್ ಹಂಗೆ ಮಾಡ್ಕೊಂಡು ಹಾಡ್ತಾ ಕುಂತಿರ್ತಾರ ಗೊತ್ತಿತ್ತನ? ಡೂಯಿಂಗ್ ಸುಬ್ಬಿ ಕೈ ಹಿಡ್ಕೊಂಡು ನಾನು ನೀನು ಅಂದ್ಬಿಟ್ಟು ನಾ ನಿನಗೆ ನೀ ನನಗೆ ಅಂತ ಕೈ ಹಿಡ್ಕೊಂಡು ಹಾಡಾಡ್ಕೊಂಡು ಕುಂತಿರ್ತಾರ ಗೊತ್ತನ? ಆಕಿನ ಗಂಡಗೆ ಏನಾದ್ರು ಗೊತ್ತಾಗ್ತಂದ್ರೆ ಈಕಿಂದು ಚರ್ಮನ ಸುಲಿತಾನವ. ಈಕೆ ಇವಂಗ ಅವ್ನು ಹೆಂಡತಿ ಪಾಪ ಊರಿಗೆ ಹೋಗ್ಬಿಟ್ಟಾಳಲ್ಲ, ಅದಕ್ಕೆ ಈಕಿನ ಹಿಂದೆ ಬಿದ್ದಾನ ನೋಡು. ಬಾಯಿ ಮುಚ್ಚ್ರ, ಊರವರು ಸುದ್ದಿ ಭಾಳ ಬೇಕು ನಿಮ್ಗೆ. ಬಾಯಿ ಮುಚ್ಕೊಂಡು ಕೆಲಸ ಮಾಡ್ರಿ. ಅಯ್ಯಕ್ಕ ನಾವೇ ಕಾಡೋಣ ಊರವ್ರ ಸುದ್ದಿನ, ಅವ ಬಂದ್ಬಿಟ್ಟು ನಮ್ಗೆ ಕಿವಿ ಮುಡ್ತಾವು. ನಾನೇನು ಮಾಡಲಿ ಅದಕ್ಕೆ? ಅದಕ್ಕೇನ ನಾವೆಲ್ಲಿ ಹೋಗೋದೇ ಇಲ್ಲ. ಅವ ಬಂದ್ಬಿಟ್ಟು ನಮ್ಗೆ ಕಿವಿಗೆ ಸುದ್ದಿ ಮುಟ್ಟಿಸ್ತಾವು. ಅಷ್ಟ ಅಲ್ಲನ, ನಾವ ಯಾರ ತಂಟೆಗೂ ಹೋಗಲ್ಲಪ್ಪ, ಯಾರ ಮನೆಗೂ ಹೋಗಲ್ಲಪ್ಪ, ಯಾರಿಗೇನು ಕೇಳಲ್ಲ. ನಮ್ಮ ಮನೇಲಿ ನಾವೇ ಇರ್ತೇವೆ. ಆದ್ರೂ ಎಲ್ಲ ಮನೆ ಸುದ್ದಿ ನಮ್ಮ ಕಿವಿಗೆ ಬಂದು ಆರಾಮಾಗಿ ಮುಡ್ತಾವ ನೋಡು ಅಷ್ಟ. ಹಂಗಂದ್ರ ನೀವೆಲ್ಲರೂ ಗೋಡೆಗೆ ಕಿವಿ ಇಟ್ಕೊಂಡು ಕುಂತಿರ್ತೀರಿ ಅನ್ನಂಗಾಯ್ತು. ಅಯ್ಯಮ್ಮ ಮತ್ತೆ ಹಂಗ ಮಾಡೋದು ಮತ್ತೆ? ಎಲ್ಲ ಊರವ್ರ ಮನೆಗೆ ಹೋಗಿ ನಿಮ್ಮ ಮನೇಲಿ ಏನಾಯ್ತು ಅಂತ ಕೇಳಕ್ಕಾಗತ್ತನ? ಅದಕ್ಕೆ ಗೋಡೆಗೆ ಕಿವಿ ಅಂಟಿಸ್ಕೊಂಡೇ ಕುಂತಿರ್ತೀವಿ, ಎಲ್ಲ ವಿಷಯ ಗೊತ್ತಾಗಬೇಕಲ್ಲ ಅದಕ್ಕೆ.